ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ 38 ಸೈಜ್ ಬ್ಲೌಸ್ ಒಂದು ಬಾಡಿ ಮೆಷರ್ಮೆಂಟ್, ಬಾಡಿ ಮೇಲೆ ಅಳತೆ ತೊಗೊಂಡಿರೋದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ವಿ. ಅದನ್ನು ಹೇಗೆ ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಬಾಡಿ ಲೆಂತ್ 14, ಡಾಟ್ ಪಾಯಿಂಟು 10-13, 10-13 ಅಂದರೆ 10.13 ಬಂದು ಕಪ್ಸ್ ಲೆಂತ್. ಚೆಸ್ಟು, ಅಪ್ಪರ್ ಚೆಸ್ಟು ಕಂಕಲ್ ಕೆಳಗಡೆ 36.5, ಮಿಡಲ್ ಚೆಸ್ಟ್ ಪಾಯಿಂಟ್ ಮೇಲೆ ಇಡ್ತಿರೋ ಮೆಷರ್ಮೆಂಟ್ ಬಂದು 38, ವೇಸ್ಟ್ ಬಂದು 32, ಆರ್ಮ್ ಒಂದು 14.6, ಶೋಲ್ಡರ್ 14.5, ಸ್ಲೀವ್ಸ್ 5, 13.5, ಫ್ರಂಟ್ ನೆಕ್ 8, ಬ್ಯಾಕ್ ನೆಕ್ 10. ಈ ಮೆಷರ್ಮೆಂಟ್ ಇಟ್ಟು ನಾವು ಒಂದು ಬ್ಲೌಸ್ ಕಟ್ ಮಾಡೋಣ. 38 ಅಬೋವ್ ಹೋಗ್ತಾ ಸ್ವಲ್ಪ ಮೆಷರ್ಮೆಂಟ್ ಬ್ಲೌಸಸ್ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ಆಮೇಲೆ ಕಸ್ಟಮರ್ ಏನು ಕೇಳ್ತಾರೆ ಅದನ್ನು ನಾವು ಮಾಡಿಕೊಡ್ಬೇಕು. ಕಸ್ಟಮರ್ಗೆ ನಾವು ಇದೇ ಹಾಕ್ಕೊಳ್ಳಿ ಅದನ್ನೇ ಹಾಕ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಒಂದು ಕಸ್ಟಮರ್ಗೆ ಏನು ಮಾಡ್ತಾರೆ, ಮೇಡಮ್ ನೀವು 9 ಇಂಚ್ ಇಟ್ಟರೆ ಡಿಪ್ ಸರಿ ಹೋಗುತ್ತೆ, 8 ಇಂಚ್ ಇಟ್ಟರೆ ಬ್ಯಾಕ್ ಡಿಪ್ ಸರಿ ಹೋಗುತ್ತೆ, ಆ ಥರ ಹೇಳ್ತಾರೆ. ಸೊ ಅದು ತಪ್ಪದು. ಅವರು ಕಾಸ್ಟ್ಯೂಮರ್ ಅಲ್ಲ, ನಾವು ಹೀಗೆ ಹಾಕ್ಕೊಂಡು ಹೋಗ್ಬೇಕು ಮೇಡಮ್, ಹೀಗೆ ಇರಬೇಕು ಅಂತ ಹೇಳೋಕ್ಕೆ. ನಾವು ಒಂದು ಕಟಿಂಗ್ ಮಾಸ್ಟರ್ ಆಗಿರೋರು ಅವ್ರು 7 ದಿನ ಮಾಡಿಕೊಡ್ಬೇಕಿರೋದು ನಮ್ಮ ಕೆಲಸ. ಅವಾಗ ಅವರು ಈಗ 10 ಇಂಚ್ ಡೀಪ್ ಕೇಳಿದ್ರೆ 10 ಇಂಚ್ ಮಾಡಬೇಕು. ನಾವು ಸೇಫ್ ಝೋನಲ್ಲಿ 8 ಇಂಚೇ ಮಾಡ್ತೀನಿ, 9 ಇಂಚ್ ಮಾಡ್ತೀನಿ, ಸೇಫ್ ಝೋನಲ್ಲಿ ಇರ್ತೀನಿ ನಾನು. ಯಾಕಂದರೆ 10 ಇಂಚ್ ಕೆಳಗಡೆ ಹೋದರೆ ಶೋಲ್ಡರ್ ಬಿದ್ದೋಗುತ್ತೆ, ನಮ್ಗೆ ಕಟ್ ಮಾಡೋಕ್ಕೆ ಬರಲ್ಲ, ಮಿಸ್ಟೇಕ್ ಆಗಿಬಿಡುತ್ತೆ ಅಂತ ಭಯಕ್ಕೋಸ್ಕರ ನೀವು 8 ಇಂಚ್ ಇಟ್ಕೊಳ್ಳಿ, 6 ಇಂಚ್ ಇಟ್ಕೊಳ್ಳೋದು ಅದೆಲ್ಲ ಹೇಳ್ಬಾರ್ದು. ನಾವು ಅವ್ರು ಏನು ಕೇಳಿದಾರೋ ಅದು ಮಾಡೋಣ. ನಮ್ದು ಮೋಸ್ಟ್ ಆಫ್ ಆಲ್ ನೋಡಿ ಎಲ್ಲ ಬ್ಲೌಸಸ್ಗಳು 10 ಇಂಚಸ್ಸಲ್ಲಿ ಬರುತ್ತೆ. ಯಾಕಂದರೆ ನಿಮ್ಗೆ 10 ಇಂಚ್ ಅಬೋವ್ ಇರೋದ್ರಿಂದ ನಿಮಗೆ ಶೋಲ್ಡ್ರೆಲ್ಲ ಕರೆಕ್ಟಾಗಿ ಹೇಗಿಡೋ ಅಂತ ಗೊತ್ತಾಗುತ್ತೆ. ಸೊ ನಾವೀಗ ಕಟ್ಟಿಂಗ್ ಒಳಗಡೆ ಹೋಗೋಣ. ಫಸ್ಟು ಸ್ಟ್ರೈಟ್ ಲೈನು ಹೊಲಿಯೋಕ್ಕೆ 1/2 ಇಂಚು. ಈಗ ಫುಲ್ ಲೆಂತ್ ಬ್ಲೌಸ್ ಲೆಂತ್ ಇರೋದು 14, ಎರಡನೇ ಮಾರ್ಕ್ ಮೇಲೆ ಇಡಬೇಕು. ಮೇಲ್ಗಡೆ 14 ಎಲ್ಲಿ ಬರುತ್ತೋ ಅಲ್ಲೊಂದು ಮಾರ್ಕು, 1/2 ಇಂಚ್ ಬಿಟ್ಟು ಹೊಲಿಯೋಕ್ಕೆ ಇನ್ನೊಂದು ಮಾರ್ಕ್. ಇದು ಪೇಪರು, ಹಂಗಾಗಿ ಡಬಲಲ್ಲಿ ಹಾಕ್ಕೊಂಡಿಲ್ಲ, ಸಿಂಗಲಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟು ಶೋಲ್ಡ್ರ್ 14.5 ಇದೆ. 14.5 ಅರ್ಧ 7.25 ನೋಡಿ, 7.25 ಇಲ್ಲಿ ಬರುತ್ತೆ. ಸೊ ನಮ್ಮ ಬ್ಯಾಕ್ ಡೀಪ್ ಇರೋದು 10 ಇಂಚು. 10 ಇಂಚ್ ಇದ್ರೆ ಪ್ರತಿ 1 ಇಂಚ್ ನೋಡಿ, ಈಗ ಟೇಪ್ ಇಟ್ಟಾಗ ಪ್ರತಿ 1 ಇಂಚ್ ಡೌನ್ ಆದಾಗಲೂ 1/4 ಇಂಚ್ ಕಮ್ಮಿ ಬರುತ್ತೆ. ಆಗ 10 ಇಂಚ್ ಇರೋದ್ರಿಂದ 5.25, 2.5, 10.25, 2.5 ಇಂಚ್ ಕಮ್ಮಿ ಆಗಬೇಕು. 14.5 2.5 ಇಂಚ್ ಕಮ್ಮಿ ಆಯ್ತಂದ್ರೆ 12 ಇಂಚ್ ಬರುತ್ತೆ. ಸೊ ನಮ್ಮ 12 ಇಂಚು ಶೋಲ್ಡರು. 12ರಲ್ಲಿ ಅರ್ಧ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅದರಲ್ಲಿ ಅರ್ಧ 3 ಇಂಚು ಬ್ರಾಡ್ ಇಡ್ತೀನಿ. ಬ್ರಾಡ್ ಅರ್ಧ ಇಡಬೇಕು ಅಂತೇನಿಲ್ಲ, ನಮ್ಗೆ ಅದು ಎಷ್ಟು ಬೇಕೋ ಅಷ್ಟು ಇಡ್ಬೋದು. ಕಸ್ಟಮರ್ ಕೇಳ್ಕೋಬೇಕು, ನಿಮ್ಮ ಶೋಲ್ಡ್ರ್ ಎಷ್ಟು ಬೇಕು, ಶೋಲ್ಡ್ರ್ ನಿಮ್ಗೆ 2 ಇಂಚ್ ಬೇಕು, ಸಿಕ್ ಶೋಲ್ಡ್ರ್ 2 ಇಂಚ್ ಬೇಕು, 1.5 ಬೇಕು ಅಂತ ಕೇಳ್ಕೊಂಡು ಅದು ತಕ್ಕಂಗೆ ಬ್ರಾಡ್ ಇಡಬೇಕು. ಬಟ್ ನಾನಿಲ್ಲಿ 3 ಇಂಚು ಬ್ರಾಡ್ ತೊಗೊಂಡಿದ್ದೀನಿ. ಅಲ್ಲಿಂದ ಬ್ಯಾಕ್ ಡೀಪು 10, ನಾನು 10.25ಕ್ಕೆ ಮಾರ್ಕ್ ಹಾಕ್ತೀನಿ. 1/4 ಇಂಚ್ ಎಕ್ಸ್ಟ್ರಾ ಹಾಕ್ತೀನಿ. ಏನಕ್ಕೆಂದರೆ ಆ 1/4 ಇಂಚ್ ನಾನು ಇಲ್ಲಿ ತೆಗೆದುಬಿಡ್ತೀನಿ ಕ್ರಾಸ್ ಆಗಿ, ಹಂಗಾಗಿ. ಓಕೆ, ಇಲ್ಲಿ ಮೇಲೆ ಶೋಲ್ಡ್ರು 3, ಕೆಳಗಡೆ 3.5 ಇಡ್ತೀನಿ ಬ್ರಾಡು. ಸೊ 3.5ಕ್ಕೆ ಒಂದು ಮಾರ್ಕು. ಇದು ನೆಕ್ ಲೈನ್ಸು. ಓಕೆ, ಈಗ ಶೋಲ್ಡ್ರ್ ಲೈನ್ಸ್ ಬರೋಣ. ಶೋಲ್ಡ್ರು 6 ಇಂಚ್ ಇದೆ, ಸೇಮ್ 6ಕ್ಕೆ ಇಲ್ಲೊಂದು ಡೌನ್ ಮಾಡಿ. ಈಗ ಏನು ಮಾಡಿದ್ದೀರಾ ನೀವು, ಇಲ್ಲಿ ಅರ್ಧ ಇಂಚ್ ಆ ಕಡೆ ನೆಕ್ ಮಾರ್ಕ್ ಮಾಡಿದ್ದೀರಾ. ಸೊ ಇದ್ರಲ್ಲೂ ಕೂಡ 6 ಇಂಚ್, ಅರ್ಧ ಇಂಚ್ ಆ ಕಡೆ ಜರುಗಿಸ್ಕೊಳ್ಳಿ. ಸೊ ಅವಾಗ ಏನಾಗತ್ತಂದರೆ ಈ ಶೋಲ್ಡ್ರು ಒಂದೇ ಈಕ್ವಲ್ ಆಗಿ ಬರುತ್ತೆ. ಸೊಂಟ ಇರೋದು 32, 4ಅಲ್ಲಿ ಒಂದು ಭಾಗ 8, 8ಕ್ಕೆ ಒಂದು ಮಾರ್ಕ್ ಹಾಕಿ, ವೇಸ್ಟ್ 32. ಓಕೆ, ಪಕ್ಕದಲ್ಲಿ ಡಾಟ್ ಬರುತ್ತೆ, ಡಾಟ್ಗೆ ಒಂದು ಮಾರ್ಕ್. ಈಗ 8 ಇಂಚಿದು, 8 ಇಂಚಲ್ಲಿ ಅರ್ಧ 4 ಬರುತ್ತೆ. ನಾನು ಆ ಕಡೆ, ಯಾಕಂದರೆ ನೆಕ್ ಬ್ರಾಡ್ ಇರೋದ್ರಿಂದ ಅರ್ಧ ಇಂಚ್ ಆ ಕಡೆ ತಳ್ಬಿಟ್ಟು ಡಾಟ್ ಮಾರ್ಕ್ ಹಾಕ್ತೀನಿ. 4 ಇಂಚು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು.
ಚೆಸ್ಟು 36.5 ಇದೆ ಅಪ್ಪರ್ ಚೆಸ್ಟು. ಪ್ಲಸ್ ನಾವು ಒಂದು 2 ಇಂಚು ಲೂಸ್ಗೆ ಸೇರಿಸ್ಕೊಳ್ಳೋಣ. 38.5 ಡಿವೈಡೆಡ್ ಬೈ 4 ಭಾಗ ಮಾಡಬೇಕು. ಆವಾಗ 9.5ಗೆ 1 ಪಾಯಿಂಟ್ ಜಾಸ್ತಿ ಇದೆ ನೋಡಿ. ಈಗ ನಾವು 9.5ಗೆ 1 ಪಾಯಿಂಟು ಇಲ್ಲಿ ಸ್ಟ್ರೈಟಾಗಿ ಇಡಬೇಕು. ಸ್ಟ್ರೈಟ್ ಇಟ್ಟು ಇಲ್ಲೊಂದು ಮಾರ್ಕ್, ಇಲ್ಲಿ ನೋಡಿ ಸ್ಕೇಲ್ ಇಟ್ಟು ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಚೆಸ್ಟ್ ಮಾರ್ಕು, ವೇಸ್ಟ್ ಮಾರ್ಕು. ಇಲ್ಲಿ ಇದು ಲೂಸ್ ಸ್ಟ್ರೈಟಕ್ಕೋಸ್ಕರ ಸ್ಕೇಲ್ ಅಷ್ಟು ನಾನು ಇಟ್ಕೊಂಡಿದ್ದೀನಿ. ನಿಮಗೆ ಈಗ ಚಿಕ್ಕದು ಬೇಕಂದ್ರೆ ಚಿಕ್ಕದು ಇಟ್ಕೊಡಿ, ಬಟ್ ಇಷ್ಟಿಟ್ಟರೆ ಫ್ಯೂಚರಲ್ಲಿ ಹೊಲಿಗೆ ಮಾಡ್ಕೊಳಕ್ಕೆ ಸರಿಯಾಗಿರುತ್ತೆ. ಒಂದು ಸ್ಕೇಲ್ ಅಷ್ಟು. ಇದೆಷ್ಟಿದೆ 6 ಇಂಚು, ಅದರ ಅರ್ಧ ಇಂಚ್ ಕೆಳಗಡೆ ತಳ್ಳಿ 3.5 ಒಂದು ಮಾರ್ಕು, ಈ ಕಡೆಗೆ 1 ಇಂಚ್ ಒಂದು ಮಾರ್ಕು. ಆಮೇಲೆ ಸ್ಕೇಲ್ ಇದೆ, ಸ್ಕೇಲ್ ಇಟ್ಟು ಆಮೇಲೆ ಎಷ್ಟು ಬರಬೇಕು ನಮಗೆ 8.25 ಬರಬೇಕು. ಎಷ್ಟು ಬರ್ತಾ ಇದೆ? 8.25 ಬರ್ತಾ ಇದೆ. ಸೊ ನಾವು ಈಗ ಏನು ಮಾಡಬೇಕು, 1/4 ಇಂಚ್ ಮೇಲಕ್ಕೆ ಮಾಡ್ಕೊಳ್ಳಿ. ಇದು 1/4 ಇಂಚ್ ಅರ್ಧ ಇಂಚು ಮೇಲೆ ಕೆಳಗಡೆ ಆಗ್ತಾ ಇರ್ತದೆ. ಅಷ್ಟೇ ವೇರಿಯೇಷನ್ಸ್ ಇರುತ್ತೆ, ತುಂಬ ಇರಲ್ಲ. ಈ ಮಾರ್ಕ್ ಇಲ್ಲ, ಈಗ ಈ ಮಾರ್ಕ್ ಯಾವುದೋ ಗ್ರೀನ್ ಮಾರ್ಕ್ ಇರೋದು ರೆಡಿ. ಕರೆಕ್ಟಾಗಿ 8.25 ಬರ್ತಾ ಇದೆ. ಸೊ ಈಗ ನೆಕ್ಕು ಡ್ರಾಯಿಂಗ್ ಮಾಡ್ಕೊಳ್ಳಿ. ನಿಮಗೆ ನೆಕ್ ಇನ್ನೂ ಬ್ರಾಡ್ ಬೇಕಂದ್ರೆ ಬ್ರಾಡಾಗಿ ಮಾರ್ಕ್ ಮಾಡ್ಬೋದು. ಬ್ರಾಡ್ ಸಾಕಂದ್ರೆ ಅಷ್ಟೇ ಮಾಡ್ಕೊಳ್ಳಿ. ನಾನೆಲ್ಲ ಚೆನ್ನಾಗಿ ಬ್ರಾಡಾಗೆ ಮಾಡ್ತೀನಿ, ಯಾಕಂದರೆ ಸೈಜು 38 ಸೈಜು ಬ್ರಾಡಾಗೆ ಬರಬೇಕು. ಈಗ ನೋಡಿ ಕ್ರಾಸ್ ನಡಿಗಿರೋದ್ರಿಂದ ನಮ್ಮ ಶೋಲ್ಡ್ರು ಇಲ್ಲಿ ತನಕ ಹಿಡಿತೀವಿ. ಸೊ ಅಲ್ಲಿಂದ ನಮಗೆ ಟೀಪು ಕರೆಕ್ಟಾಗಿ 10 ಇಂಚಿದೆ ನೋಡಿ, 10 ಇಂಚ್. ಈಗ ಬ್ಯಾಕು ರೆಡಿ ಆಯಿತು. ಇನ್ನೊಂದು ಸತಿ ಹೇಳ್ತೀನಿ, ಲೆಂತು ಮೇಲೆ ಕೆಳಗಡೆ ಅರ್ಧ ಇಂಚು, ಮೇಲೆ ಕೆಳಗಡೆ ಅರ್ಧ ಇಂಚು ಹೊಲಿಯೋಕ್ಕೆ. ಅದಾದಮೇಲೆ ಶೋಲ್ಡ್ರಲ್ಲಿ 10 ಇಂಚು ಡೀಪ್ ಇರೋದ್ರಿಂದ 2.5 ಇಂಚು ಮೈನಸ್ ಮಾಡಿ ಶೋಲ್ಡ್ರ್ ಇಟ್ಟಿದ್ದೀನಿ. ಆ ಶೋಲ್ಡ್ರನ್ನ ಹಂಗೆ ಡೌನ್ ಮಾಡಿ ಆಮ್ಕೋಲ್ ಬರ್ಕೊಂಡಿದ್ದೀನಿ. ನೆಕ್ ಬ್ರಾಡ್ 3 ಇಂಚು, ಅಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡಿ ನೆಕ್ಕು 3.5 ಬ್ರಾಡ್ ಇಟ್ಟು ನೆಕ್ ಮಾಡ್ಕೊಂಡಿದ್ದೀನಿ. ಚೆಸ್ಟು ಅಪ್ಪರ್ ಚೆಸ್ಟ್ ಜೊತೆಲೆ 2 ಇಂಚ್ ಸೇರಿಸಿ 4 ಭಾಗ ಮಾಡಿ ಚೆಸ್ಟು, ವೇಸ್ಟು 4ಅಲ್ಲಿ 1 ಭಾಗ ಪ್ಲಸ್ ಡಾಟ್ಗೆ 1 ಪಾಯಿಂಟು. ಆರ್ಮೋಲ್ ಎಷ್ಟಿದೆ ಅಷ್ಟು ಬಂದಿದೆ. ಈಗ ಬ್ಯಾಕ್ ನಾವು ಕಟ್ ಮಾಡಿಬಿಡೋಣ. ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ ಮೇಲೆ ಒಂದು ಮ್ಯಾಚ್ ಮಾಡಿ. ನೋಡಿ ಡಾಟು ನಾವು ಈಗ ಇಟ್ಟಾಗ ನೋಡಿ ಇದು ಕ್ರಾಸ್ ಆಗುತ್ತೆ. ಸೊ ಹಂಗಾಗಿ 1/4 ಇಂಚಷ್ಟಿಗೆ ಇದನ್ನು ಕ್ರಾಸ್ ತೆಗಿಬೇಕು. ಇವಾಗ ನಾವು ಡಾಟ್ ಹಿಡಿದ ಮೇಲೆ ನಾವು ಸ್ಟ್ರೈಟ್ ಆಗುತ್ತೆ ಇದು. ಸೊ ಬ್ಯಾಕ್ ರೆಡಿ ಇದೆ.
ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಸ್ಕೊಳ್ಳೋಣ. ಸ್ಕೇಲ್ ಅಷ್ಟು ಇಡ್ತೀನಿ ನಾನು ಫ್ರೀಯಾಗಿ. ಬಟ್ಟೆ ಇದ್ರೆ ನೀವು ಫ್ರೀಯಾಗಿ ಇಡಿ, ಇಲ್ಲ ಅಂದರೆ 1 ಇಂಚ್ ಅಷ್ಟು ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ನೆಕ್ಕಿಂದ ಡಾಟ್ ಪಾಯಿಂಟ್ ನೋಡ್ತೀನಿ. ಫಸ್ಟು ಡಾಟ್ ಪಾಯಿಂಟ್ ಇರೋದು 10 ಇಂಚ್. ಓಕೆ, ಈ 10 ಇಂಚ್ ಅಷ್ಟು ಹತ್ರ ನಾವು ಎಷ್ಟಿದೆ, ನಾವು ಚೆಸ್ಟ್ ಅಂತ ನೋಡ್ತೀನಿ. 9 ಕಾಲು 36 37 ಇದೆ. ನಮಗೆ ಬರಬೇಕಾಗಿರೋದು ಎಷ್ಟು ಲೂಸ್ ಬರಬೇಕು ಅಂದರೆ 38 + 2 40, 10 ಇಂಚ್ ಬರಬೇಕು. ಸೊ ಇಲ್ಲಿ ಎಷ್ಟು ಕಮ್ಮಿ ಇದೆ, 3/4 ಇಂಚ್ ಕಮ್ಮಿ ಇದೆ. ಸೊ ಇದು ಮೈಂಡಲ್ಲಿ ಇಟ್ಕೋಬೇಕು. ಅದಾದಮೇಲೆ ಹೀಗೆ ಇಟ್ಕೊಳ್ಳಿ. ಸುಮ್ಮನೆ ಜಸ್ಟ್ ಒಂದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಕು ಇದು ಹೊಲಿಗೆಗೂ. ನೆಕ್ ಬ್ರಾಡ್ ಇದೆ, ನಮಗೆ 3 ಇಂಚ್ ಇದೆ. ನೆಕ್ ಬ್ರಾಡ್ ನಾವು ಇಲ್ಲಿ ಕಮ್ಮಿ ಮಾಡಿಲ್ಲ. ಈಗ ಏನು ಕಮ್ಮಿ ಮಾಡ್ತೀವಿ ಅಂತ ನೋಡೋಣ. ನೋಡಿ, ಫಸ್ಟು ಡಾಟ್ ಪಾಯಿಂಟ್ ಇಡೋಣ 10, ಕಪ್ಸ್ ಲೆಂತು 13, ಚೆಸ್ಟ್ ಇರೋದು 38. 10 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ 3.8. ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ 3.8 ಹಿಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸಾರಿ, ಮಿಸ್ಟೇಕ್ ಆಯಿತು. ಆ ಕಡೆ ಇದು 40 ಬರಬೇಕಾಯ್ತು ನಮಗೆ. ಅದ್ರಲ್ಲಿ ಬಂದಿರೋದು ನಮಗೆ ಎಷ್ಟಿದೆ, 9 ಕಾಲು. 3/4 ಇಂಚು ನಮಗೆ ಎಕ್ಸ್ಟ್ರಾ ಇದೆ, ಎಕ್ಸಸ್ ಆಗಿದೆ. ಆ 3/4 ಇಂಚ್ ಇಲ್ಲಿ ಇಟ್ಬಿಡೋಣ. 3/4 ಇಂಚ್ ಅಲ್ಲಿಟ್ಟು ಶೋಲ್ಡರು, ಸಾರಿ ನೆಕ್ಕು, ಫ್ರಂಟ್ ನೆಕ್ಕು ನೋಡಿ. ಈ 3 ಎಲ್ಲಿದೆ ಬ್ರಾಡ್, ಅಲ್ಲಿಂದ ಫ್ರಂಟ್ ನೆಕ್ ಇರೋದು 8 ಇಂಚು. 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಫಸ್ಟು ನೆಕ್ ಬ್ರಾಡ್ ಮಾಡಬೇಡಿ, 3 ಎಷ್ಟಿದೆ ಅಷ್ಟೇ ಇಡಿ. ಓಕೆ, ಈಗ ಡಾಟ್ ಪಾಯಿಂಟು ಈ 3/4 ಇಂಚ್ ಇದಲ್ವಾ, ಇಲ್ಲಿಂದ ಇಡಬೇಕು. ಇಲ್ಲಿಂದ 3.8. ಸರಿ ನೋಡಿ, 3.8 ಇಲ್ಲಿಂದ 3.8 ಇಲ್ಲಿಂದ ಬರುತ್ತೆ. ಓಕೆ, ಈಗ ಈ 3/4 ಇಂಚ್ ಏನಿದೆ ಅದನ್ನೇ ನಾವು ಹಿಂಗೆ ಕ್ರಾಸ್ ಮಾಡಿ ಒಂದು ಲೈನ್ ಹಾಕೊಂಡ್ಬಿಡೋಣ. ಏನಿಲ್ಲ, ಬ್ಯಾಕಲ್ಲಿ ಒಂದು 3/4 ಇಂಚು ಕಮ್ಮಿ ಬಂದಿದೆ. ಆ 3/4 ಇಂಚ್ ಇಲ್ಲಿಟ್ಟಿದ್ದೀವಿ. ಅಲ್ಲಿಂದ ಡಾಟ್ ಪಾಯಿಂಟ್ ಇಟ್ಟಿದ್ದೀವಿ. ಎದುರೇನಿಲ್ಲ, ಡಾಟ್ ಪಾಯಿಂಟ್ ಅಲ್ಲಿಂದ ಇಡ್ತೀವಿ. ಸೊ ಈಗ ಅಲ್ಲಿಂದ ಡಾಟ್ ಪಾಯಿಂಟ್ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಓಕೆ, ಈಗ ಇದರಲ್ಲಿ ಅರ್ಧ 1.5 ಇಂಚು ಯಾವುದಲ್ಲಿ, ಡಾಟಿಂದ ಕಪ್ಸಿರೋ ಗ್ಯಾಪು 3. ಆ 3ಅಲ್ಲಿ ಅರ್ಧ 1.5 ಇಂಚು. ಆ 1.5 ಇಂಚಿಗೆ ಒಂದು ಮಾರ್ಕ್. ಓಕೆ, ಈಗ ಚೆಸ್ಟು ನಮಗೆ 38 9.1 ಪ್ಲಸ್
ಅರ್ಧ ಇಂಚ್ ಡಾಟ್ಗೆ ಇಲ್ಲಿ 10 ಇಂಚು ಒಂದು ಪಾಯಿಂಟ್ ಬರುತ್ತೆ ಡಾಟ್. ಓಕೆ, ಈಗ ಚೆಸ್ಟ್ ನೋಡಿ ಎಷ್ಟು ಬರಬೇಕು ನಮಗೆ. ಇಲ್ಲಿಂದ ಈ ಡಾಟ್ ಇಂದ ಎಷ್ಟು ಬರಬೇಕು, 10 ಇಂಚ್. 10ಕ್ಕೆ 10 ಮಾರ್ಕ್ ಆಗ್ತದೆ. ಈಗ ಇದು ನೋಡಿ ಏನು ಮಾಡಿ, ಸ್ಕೇಲ್ ಮಾಡಿ ತಗೊಂಡು ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ಡಾಟು ಮೇಲ್ಗಡೆ ಇರೋದು 38, ವೇಸ್ಟು 32, ಇದು ಚೆಸ್ಟು 6 ಇಂಚ್ ಬ್ಯಾಲೆನ್ಸ್ ಇದೆ. 6 ಇಂಚ್ನೇ ಈ ಕಡೆ 1.5, ಈ ಕಡೆ 1.5. ಈ ಮಾರ್ಕ್ ಏನಿದೆ, ಈ 1.5ಗೆ ಇಲ್ಲಿ ಮಾರ್ಕ್ ಹಾಕಿದೀವಲ್ಲ, ಅದನ್ನ ಈ 1.5ಕ್ಕೆ ಇಲ್ಲಿ ಮಾರ್ಕ್ ಹಾಕಿದೀವಿ. ಸೊ ಈ ಇದು ಸೆಂಟ್ರ್ ಮಾಡಿ 4 ಕಾಲಿದೆ, ಸೆಂಟ್ರ್ ಮಾಡಿ ಇಲ್ಲೊಂದು ಮಾರ್ಕು ನೋಡಿ. ಈ ಡಾಟ್ ಕರೆಕ್ಟಾಗಿದು, ಇಲ್ಲಿಗೆ ಕ್ರಾಸ್ ಇಲ್ಲೊಂದು ಮಾರ್ಕ್ ನೋಡಿ. ಈ ಪಾರ್ಟ್ ನಮ್ಗೆ ಎಷ್ಟು ಬರಬೇಕು, 2.25 ನೋಡಿ. 1 ಇಂಚ್ ಜಾಸ್ತಿ ಬರಬೇಕು. ಇಲ್ಲಿ 8 ಕಾಲು ಬರ್ತಾ ಇದೆ. 8 ಕಾಲು ಅಂದರೆ 33, ಇದು 33. ಕೆಳಗಡೆ ಪಾರ್ಟ್ ಏನಿದೆ 32 ಬರಬೇಕು ಬೆಲ್ಟು. ಸೊ ಇದು 1 ಇಂಚು ಎಕ್ಸ್ಟ್ರಾ ಬಂದಿದೆ, ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಪಾರ್ಟು ಬೆಲ್ಟ್ಗಂತ 1 ಇಂಚ್ ಜಾಸ್ತಿ ಬರಬೇಕು. ಸೊ 1 ಇಂಚ್ ಜಾಸ್ತಿ ಬರ್ತಾ ಇದೆ. ಸೊ ಅವಾಗ ನಾವು ಹಾಕಿರೋ ಮಾರ್ಕ್ ಕರೆಕ್ಟಾಗಿದೆ. ಇದರಲ್ಲಿ ನೀವೇನು ಮಾಡಿ, ಒಂದು 1/4 ಇಂಚ್ ಅಷ್ಟು ಒಳಗಡೆ ತಗೊಂಡು ಸ್ಕೇಲ್ ಅಡಿ ಶೇಪು ಒಳಗಡೆ ತಗೊಳ್ಳಿ. ಕ್ಲಿಯರಾಗಿ ಸ್ಕೇಲ್ ಅಡಿ. ಸ್ಕೇಲ್ ಕರೆಕ್ಟಾಗಿ ಕೂರ್ತಾ ಇಲ್ವಾ, ಕೂರುತ್ತೆ, ಕೊರಲ್ಲ. ಸ್ಕೇಲ್ ತಗೊಂಡು 1/4 ಇಂಚ್ ಒಳಗಡೆ ತಗೊಳ್ಳಿ. ಫ್ರಂಟ್ ಆರ್ಮಲ್ ಶೇಪು ಆರ್ಮಲ್ ನಮಗೆ ಎಷ್ಟು ಬರುತ್ತೆ, 9 ಕಾಲು ಬರ್ತದೆ. ಸರಿ, 9.1 ಬರುತ್ತೆ. ನಮ್ಗೆ ಬರಬೇಕಾಗಿರೋದು ಆರ್ಮಲ್ ಬಂದು 8 ಕಾಲು. ಸೊ 3/4 ಇಂಚ್ ನಮಗೆ ಡಾಟ್ ಬರುತ್ತೆ. ಸೊ ಇದನ್ನೇ ಕಟ್ ಮಾಡಿ ತೆಗೆದುಬಿಡೋಣ. ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನೆಕ್ ಬ್ರಾಡ್ ಇದೆ, ಹಂಗಾಗಿ ಮಾರ್ಜಿನ್ ಬಿಡಬೇಡಿ. ಇಲ್ಲಿ ಸೆಂಟರ್ ಪಾಯಿಂಟು ಈಗ ಮಾಡ್ಕೊಳ್ಳಿ. ಒಂದೂವರೆ ಇಲ್ಲಿದೆ, ಕರೆಕ್ಟಾಗಿ ಅದು ಮಾರ್ಕ್ ಮಾಡ್ಕೊಳ್ಳಿ ಮ್ಯಾಚು.
ಡಾಟ್ ಪಾಯಿಂಟು, ಇದು ಸೈಡ್ ಡಾಟ್. ಹಾರ್ಮೋನು ಈಗ ಡಾಟ್ ಹೊಡೆದ್ರೆ ಸೇಮ್ ಬಂದು ಸೇರುತ್ತೆ. ವೇಸ್ಟ್ ಪೇಪರ್ ಇದೆ, ಇದರಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಹಾಕೊಳ್ಳೋಣ. ಹಿಂಗೆ ಹೀಗೆ ಒಂದು ಸ್ಟ್ರೈಟ್ ಒಂದು ಲೈನ್ ಹಾಕಿ ಅಲ್ಲಿಂದ 1/4 ಇಂಚ್ಗೆ ಒಂದು ಕ್ರಾಸ್ ಮಾಡಿ. ನೋಡಿ ಸೈಡು ನಮ್ಗೆ ರೆಡಿ ಬೇಕಾಗಿರೋದು 2.5. ನಾವೇನು ಮಾಡೋಣ, ಅರ್ಧ ಇಂಚ್ ಜಾಸ್ತಿ ಸೇರಿಸ್ಕೊಳ್ಳೋಣ. 8, 2.5 ಇದೆಲ್ಲ 3. ಫ್ರಂಟಲ್ಲಿ ಅರ್ಧ ಇಂಚ್ ಡಾಟು, ಇಲ್ಲಿಂದ ಎಷ್ಟು ಬೇಕು 3 ಇಂಚ್. ಫ್ರಂಟಲ್ಲಿ 3, ಸೈಡಲ್ಲಿ 3. ಇಲ್ಲಿಂದ ಡಾಟ್ ಪಾಯಿಂಟ್ ಏನಿದೆ, ಸಾರಿ ಸೆಂಟ್ರ್ ಪಾಯಿಂಟು. ಸೆಂಟ್ರ್ ಪಾಯಿಂಟ್ ಅಂದರೆ ಕಪ್ಸಲ್ಲಿ 10ಲ್ಲಿ 1 ಭಾಗ 3.8 ಹೇಳಿದ್ವಲ್ಲ ಡಾಟ್ ಪಾಯಿಂಟು, ಅಲ್ಲಿ ನಾವು 2.5 ಇಡೋಣ. ಸ್ಕೇಲ್ ಎಷ್ಟು ಪಕ್ಕಕ್ಕೆ ಇಡಿ. ಇಲ್ಲೊಂದು ಡಾಟ್ ಬರುತ್ತೆ, ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ಸ್ಲೀವ್ಸ್ ಕಟ್ ಮಾಡ್ಬಿಡೋಣ. ಅಷ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಫೋಲ್ಡಿಂಗ್ 1 ಇಂಚ್ ಫೋಲ್ಡಿಂಗ್ ಬಿಟ್ಟಿದ್ದೀನಿ. ಸ್ಲೀವ್ಸು 5, ಅರ್ಧ ಇಂಚ್ ಹೊಲಿಯಬೇಕು 5.5. ಕೈ ಲೂಸು 13.5. 13.5 ಅಂದರೆ ಅರ್ಧ 6.25 ನೋಡಿ, 13.5. ಓಕೆ, ಆಮೂಲ್ ಇರೋದು ನಮಗೆ 16.25, ಸಾರಿ 16.5. 8 ಕಾಲಲ್ಲಿ 1 ಇಂಚ್ ಲೆಸ್ ಮಾಡಿದ್ರೆ 7.25. ಸೊ ನಾವು ಅಂದರೆ 3.5 ಇಟ್ಟರೆ ನಡೀತದೆ, ಇಲ್ಲ 3.25 ಇಡಬೇಕು. ಈ ಪಾರ್ಟ್ ಕಮ್ಮಿ ಆಗಿಬಿಡುತ್ತೆ, 3.5 ಇಡ್ತೀನಿ. ಇಲ್ಲಿಂದ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ನಮ್ಮ ಹಾಮೂಲ್ ಬರಬೇಕಾಗಿರೋದು 8.25. ನಾನು 7.25ಕ್ಕೆ ಒಂದು ಮಾರ್ಕ್ ಹಾಕಿದ್ದೀನಿ. 1 ಇಂಚ್ ಲೆಸ್ ಮಾಡಿ ನೋಡಿ, 7.25 8.25 ಬರಬೇಕು ಇದು. ಅದರಲ್ಲಿ 1 ಇಂಚ್ ಲೆಸ್ ಮಾಡಿ 7.25, ಅದರಲ್ಲಿ ಅರ್ಧ ಇಲ್ಲಿ. ಸೊ ಈಗ ನಾನು ಸ್ಕೇಲ್ ಇಟ್ಟು ಈಗ ನೋಡಿ, ಇಲ್ಲಿಂದ ಇಲ್ಲಿ ಸೆಂಟ್ರ್ ನೋಡಿ, ಈ ಸೆಂಟ್ರು 6.25 ಇದೆ, 3.25 ಅದರಲ್ಲಿ. ಸೊ ಈಗ ಬರಬೇಕು, ಶೇಪ್ ಹೆಂಗೆ ಬರಬೇಕು ಹೀಗೆ.
ಕೈ ಈಗ ಇತ್ತು ನೋಡ್ಬೇಕು ನಾವು ನೋಡಿ. ಈ ನ್ಯಾಚು ಈ ಮಾರ್ಕಿಂಗ್ ಎರಡು ಹಿಂಗಿಟ್ಟು, ಯಾಕಂದ್ರೆ ಅಲ್ಲಿ ತನಕ ಹೊಲಿಗೆ ಬರುತ್ತೆ. ನೆಕ್ಸ್ಟು ಹೊಲಿವಾಗ ಕರೆಕ್ಟಾಗಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಬರುತ್ತೆ. ಅದೇ ನಾವು ಮ್ಯಾಚ್ ಮಾಡ್ಕೊಂಬಿಡೋಣ. ಫ್ರಂಟ್ ಶೇಪು ಅದೇ ಥರ ಎಸ್ ಶೇಪಲ್ಲೇ ಇರಬೇಕು. ಇಂಗ್ಲೀಷಲ್ಲಿ ಎಷ್ಟು ಬರುತ್ತಲ್ಲ ಆ ಥರ ಇರುತ್ತೆ. ಒಂದು ಅರ್ಧ ಇಂಚು ಅಷ್ಟಿಗೆ ಇಲ್ಲಿ ಶೇಪ್ ತೆಗಿಬೇಕು. ನೋಡಿ 38 ಸೈಜ್ ಬ್ಲೌಸು ಹೇಗೆ ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋಗಳು ಇನ್ನೂ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ. ಎಲ್ಲ ಡೀಟೇಲ್ಸ್ನು ಒಂದೇ ವಿಡಿಯೋದಲ್ಲಿ ಇಲ್ಲ ವಿಡಿಯೋಗಳಲ್ಲಿ ಹೇಳ್ಕೊಡೋಕ್ಕಾಗೋಲ್ಲ. ನಮ್ಮದು ಕ್ಲಾಸಸ್ ನಡೀತಾ ಇದೆ. ಕ್ಲಾಸಸ್ಸಲ್ಲಿ ಡೈರೆಕ್ಟ್ ಕ್ಲಾಸಸ್ಸಲ್ಲಿ ಬಂದು ಸೇರ್ಕೊಳ್ಳೋರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ಸಲ್ಲಿ ಏನೇನು ಡೀಟೇಲ್ಸ್ ಇದೆ, ಏನೇನು ಹೇಳ್ಕೊಡ್ತೀವಿ ಅಂತ ಹೇಳ್ತೀವಿ. 1 ಡೇ ಕ್ಲಾಸಸ್ ಇರುತ್ತೆ, ಸಂಡೇ ಕ್ಲಾಸಸ್ ಇರುತ್ತೆ, 3 ಮಂತ್ಸ್ ಕೋರ್ಸ್ ಇರುತ್ತೆ. ಯಾವ ಕೋರ್ಸಲ್ಲಿ ನೀವು ಸೇರಿಸ್ಕೊಳ್ತೀರಾ, ಇಷ್ಟಪಡ್ತೀರಾ, ಯಾವ ಕಲಿಯೋದು ಇಷ್ಟಪಡ್ತೀರಾ, ಏನು ಡೌಟ್ ಇದೆ ಎಲ್ಲ ಡೀಟೇಲ್ ಆಗಿ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತೆ ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಅಲ್ಲಿ ಶೀಘ್ರದಲ್ಲಿ ಮೀಟ್ ಮಾಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.